ಲಿಂಗ ಗೊಂದಲದ ವಿವಾದಕ್ಕೆ ಒಳಗಾಗಿರುವ ಅಲ್ಜೀರಿಯಾದ ಇಮಾನ್ ಕೆಲೀಫ್ ಮತ್ತು ತೈವಾನ್ನ ಲಿನ್ ಯು ತಿಂಗ್ ಅವರನ್ನ ಅಂತಾರಾಷ್ಟ್ರೀಯ ಬಾಕ್ಸಿಂಗ್ ಅಸೋಸಿಯೇಷನ್ ವಜಾ ಮಾಡಿದೆ. 2023ರ ವಿಶ್ವ ಚಾಂಪಿಯನ್ಶಿಪ್ ವೇಳೆ ವಿವಾದವಾಗಿ ಇವರಿಬ್ಬರ ಕ್ರೋಮೋಸೋಮ್ ಪರೀಕ್ಷೆಗೆ ಕಳುಹಿಸಲಾಗಿತ್ತು. ಅದರ ಪರೀಕ್ಷಾ ವಿವರ ಬಂದಿದೆ. ಆ ಇಬ್ಬರ ಕ್ರೋಮೋಸೋಮ್ ಬಹುತೇಕ ಗಂಡುಗಳದು. ಆದ್ದರಿಂದ ಅವರನ್ನು IBAಯಿಂದ ವಜಾ ಮಾಡಿಸಲಾಯಿತು. ಮಾಹಿತಿಯನ್ನು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಗೂ ಕಳುಹಿಸಲಾಗಿದೆ ಎಂದು ಅಂತಾರಾಷ್ಟ್ರೀಯ ಬಾಕ್ಸಿಂಗ್ ಅಸೋಸಿಯೇಷನ್ನಿನ ಅಧ್ಯಕ್ಷ ಕ್ರಿಸ್ ರಾಬರ್ಟ್ ಹೇಳಿದ್ದಾರೆ. ಆದರೆ IOC ಅಧ್ಯಕ್ಷ ಥಾಮಸ್ ಬಾಕ್ ಹೇಳುವುದೇ ಬೇರೆ. ಅವರಿಬ್ಬರು ಹೆಣ್ಣಾಗಿ ಹುಟ್ಟಿದ್ದಾರೆ, ಹೆಣ್ಣಾಗಿ ಬೆಳೆದಿದ್ದಾರೆ, ಹೆಣ್ಣುಗಳಂತೆಯೇ ತರಬೇತಿ ಪಡೆದಿದ್ದಾರೆ ಮತ್ತು ಹೆಣ್ಣು ಮಕ್ಕಳು ಎಂದು ಪಾಸ್ಪೋರ್ಟ್ ಹೊಂದಿದ್ದಾರೆ ಎನ್ನುವುದು ಅವರ ವಾದ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಇಟಲಿ ಸ್ಪರ್ಧೆ ಜೊತೆಗಿನ ಬಾಕ್ಸಿಂಗ್ ವೇಳೆ ಇಮಾನ್ ಕೆಲೀಫ್ ಹೆಣ್ಣಲ್ಲ ಎಂಬ ವಿವಾದ ಎದ್ದಿತ್ತು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.